ಸಭಾಪತಿಗಳೇ, ನನ್ನ ಚುಕ್ಕಿಕರ್ತನೆ ಪ್ರಶ್ನೆ 6 ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಿಗೆ. ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಗದಗ ಬೆಟಗೇರಿ ನಗರ ಸುಮಾರು ಜನಸಂಖ್ಯೆ ಅದರದು 2,15,000. ಈ ಒಂದು ದೊಡ್ಡ ನಗರಕ್ಕೆ ಬಹಳ ವರ್ಷದ ಸಮಸ್ಯೆ ಇದು, ಸುಮಾರು 35 ವರ್ಷದ ಸಮಸ್ಯೆ. ಈ ನೀರಿನ ಸರಬರಾಜು ಸರಿ ಆಗ್ತಾ ಇಲ್ಲ. 35 ವಾರ್ಡ್ ಅದಾವ. 35 ವಾರ್ಡ್ಗೆ ಪ್ರತಿ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀರಂತ ಮೊದಲನೇ ಪ್ರಶ್ನೆ ಕೇಳಿದ್ದೆ. ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅಧಿಕಾರಿ ವರ್ಗ ತಪ್ಪು ಮಾಹಿತಿ ಕೊಟ್ಟು ನಿಮ್ಗೆ ಉತ್ತರ ಕೊಡಿಸ್ಯಾರ. ಅವ್ರೇನು ನೀವು ಉತ್ತರ ಕೊಟ್ಟಿದ್ದೀರಿ ಅದು ಸರಿಯಾದ ಉತ್ತರ ಇಲ್ಲ. ಯಾಕಂದ್ರೆ ನಾನು ಗದಗದಾಗ ಇರ್ತೀನಿ. ನಾ ಇಲ್ಲಿ ಬರ್ಬೇಕಾದ್ರೆ ಎಲ್ಲ ವಾರ್ಡಿನ ಮೆಂಬರ್ ಮೀಟಿಂಗ್ ಮಾಡಿ ಯಾವ ವಾರ್ಡ್ಗೆ ಎಷ್ಟು ನೀರು ಬರ್ತದ ಕೇಳಿಕೊಂಡು ನಾ ಪಟ್ಟಿ ತಂದಿದ್ದೇನೆ. ಮತ್ತೆ ಈ ನೀರಿನ ಸರಬರಾಜು ಕುರಿತು ಬಹಳ ಗಂಭೀರವಾಗಿ ಅದೇ ವಿಷಯ ಇಟ್ಟುಕೊಂಡು ಇತ್ತೀಚೆಗೆ ಮುನ್ಸಿಪಾಲಿಟಿಗಳು ಕೂಡ ಸಭೆ ಆಗ್ಯದ. ನೀವು ಹೇಳಿದ್ರಿ, ಉತ್ತರ ಕೊಟ್ಟಿರಿ. 35 ವಾರ್ಡ್ ಅದಾವು. 35 ವಾರ್ಡ್ನೊಳಗೆ 8 ವಾರ್ಡ್ಗೆ 2 ದಿನಕ್ಕೊಮ್ಮೆ ನೀರು ಕೊಡ್ತೀರಿ ಅಂತ ಹೇಳಿರಿ. ಉಳಿದ ವಾರ್ಡ್ಗೆ 7 ರಿಂದ 8 ದಿನಕ್ಕೊಮ್ಮೆ ನೀರು ಕೊಡ್ತೀರಿ ಅಂತ ಹೇಳಿರಿ. ಅಷ್ಟು ಕೊಟ್ಟರೆ ಬಹಳ ಖುಷಿ. ನನ್ನ ಪ್ರಶ್ನೆ ಉಡ್ರ ಮಾಡ್ಕೊಂಡ್ಬಿಡ್ತೀನಿ. ನಾನು ಎಷ್ಟು ತಪ್ಪು ಮಾಹಿತಿ ಕೊಡ್ತಾರೆ ಅಧಿಕಾರದವರು. ನಾನು ನಗರಸಭೆ ಪಕ್ಕದೀನಿ. ಸುಳ್ಳು ಮಾಹಿತಿ ಕೊಟ್ಟಾರ. ಸುಳ್ಳು ಮಾಹಿತಿ ಕೊಟ್ಟಂತ ಅಧಿಕಾರಿಗಳ ಮೇಲೆ ನೀವು ಆಕ್ಷನ್ ತಗೋಬೇಕು. ತಪ್ಪು ಮಾಹಿತಿ ಕೊಡಬಾರ್ದು ಸದನಕ್ಕೆ. ಈಗ ನಿಮ್ಗೆ ಹೇಳ್ತೇನೆ ನಾನು. ನೋಡಿ, ವಾರ್ಡ್ ನಂಬರ್ 15ಕ್ಕೆ ಮಾತ್ರ 35ರೊಳಗೆ 1 ವಾರ್ಡಿಗೆ ಮಾತ್ರ ಅವ್ರು ಹೇಳಿದ 2 ದಿನಕ್ಕೆ ಕೊಡ್ತಾರ. ಅದು 8 ವಾರ್ಡಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಸುಳ್ಳದು. ಇನ್ನು ವಾರ್ಡ್ ನಂಬರ್ 24ರಿಂದ 20, 24, 25, 31ರಿಂದ 35 6 ವಾರ್ಡ್ಗೆ ಸಭಾಪತಿಗಳೇ 15 ದಿನಕ್ಕೊಮ್ಮೆ ನೀರು ಬರ್ತದ. ನಾ ಎಲ್ಲಾರ್ದು ಮೀಟಿಂಗ್ ಮಾಡೀನಿ. ಎವರೇಜ್ ನಮಗ್ ಬರುದು 12 ದಿನಕ್ಕೊಮ್ಮೆ. ಇಷ್ಟು ತಪ್ಪು ಮಾಹಿತಿ ಕೊಟ್ರ ಮ್ಯಾಗ ನೀವು ಬನ್ನಿ, ಬಂದು ವಸ್ತು ಸ್ಥಿತಿ ನೋಡಿ. ಒಂದ್ಸಲ ಗದಗ ಬಂದಿದ್ದಿರ್ತಾವ. ಉತ್ತರ ಕೊಡ್ಲಿ. ಇರ್ಲಿ, ನಾನು ನೋಡೋ ದೃಷ್ಟಿ ಈ ಕಡೆ ಉತ್ತರ ಬಂದಿದ್ರಿ ನಾವು. ಆಕ್ಚುಲಿ ಪರಿಸ್ಥಿತಿ ಹೆಂಗದ, ದಯವಿಟ್ಟು ನಮ್ ಗದಗ ಬನ್ನಿ. ಯಾವ ಹುಡುಗಿ ಎಷ್ಟು ದಿನ ಕೊಡ್ತಾರ ನೋಡಿ. 7 ರಿಂದ 8 ಅಂದ್ರೆ ವಿ ಆರ್ ಫುಲ್ಲಿ ಸ್ಯಾಟಿಸ್ಫೈಡ್. ನಿಮ್ ಸ್ಕೀಮ್ ಏನದ? 24x7 ಸ್ಕೀಮ್. ನಿಮ್ ಗುರಿ ಏನಿತ್ತಪ್ಪ ಅಂದ್ರೆ ಗದಗ ಬಿಟ್ಟು ನೀರಿನ ಸಮಸ್ಯೆ ಬಹಳ ಅದ. ಪ್ರತಿದಿನ 24 ಗಂಟೆ ನೀರು ಕೊಡ್ಬೇಕಂತ ತಿಳ್ಕೊಂಡು ನಿಮ್ ಗುರಿ. ಮತ್ತೆ ಅದನ್ನ 12 ದಿನಕ್ಕೆ 15 ದಿನಕ್ಕೆ ಕೊಟ್ರೆ ಹ್ಯಾಂಗ್ ಸರ್? ಅದಕ್ಕೆ ತಪ್ಪು ಮಾಹಿತಿ ಕೊಟ್ರೆ ಆಕ್ಷನ್ ತಗೊಳ್ರಿ. ಅದು ನಂಬರ್ 1. ಈಗ ಎರಡನೇ ಪ್ರಶ್ನೆ, 24x7 ಪೂರೈಕೆ ಯೋಜನೆ ಪೂರ್ಣಗೊಂಡಿದೆ ಅಂತ ಕೇಳಿದ್ದೆ. ಮತ್ತೆ ಅದು ಗೊಂಡಿಲ್ಲ ಅಂದ್ರೆ ಯಾವಾಗ ಪೂರ್ಣಗೊಳಿಸ್ತೀರಿ ಅನ್ನೋ ಪ್ರಶ್ನೆ ಕೇಳಿದ್ದೆ. ಹೇಳಿದಾರ ಅವರು 24x7 ಆಕ್ಚುಲಿ 30 ಮಂತ್ಸ್ ಟೈಮ್ ಕೊಟ್ಟಿದ್ದೀರಿ. 30 ಮಂತ್ಸ್, 8 ವರ್ಷ ಆಯ್ತು. 8 ವರ್ಷ ಆದ್ರೂ ಕೂಡ ಪೂರ್ಣಗೊಂಡಿಲ್ಲ ಅಂತ ಉತ್ತರ ಒಪ್ಪಿಕೊಂಡಿರಿ. ಕಾಂಟ್ರಾಕ್ಟರ್ ಮ್ಯಾಗ ಆಕ್ಷನ್ ಇನಿಷಿಯೇಟ್ ಮಾಡಿ ನಂತರ ಒಪ್ಕೊಂಡಿರಿ. ಅವ್ರನ್ನ ಟರ್ಮಿನೇಟ್ ಮಾಡಕ್ ಆಗಿಲ್ಲ. ಅವೇನ್ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದ ಅದ್ರ ಮುಟ್ಕೋಲ್ ಹಾಕ್ತೇನೆ ಅಂತ ತಿಳ್ಕೊಂಡು ಹೇಳಿದ್ರಿ. ಈ ಮ್ಯಾಟರ್ ಕಾಂಟ್ರಾಕ್ಟರ್ ನ್ಯಾಯಾಲಯಕ್ಕೆ ಹೋಗ್ಯಾನಂತ ಹೇಳಿರಿ. ನನ್ನ ಪ್ರಶ್ನೆ ಕೇಳಿ ಕೇಳ್ತೇನೆ ಸರ್. ಭಾಷಣ ಮಾಡಿಬಿಡ ಪ್ರಶ್ನೆ ಕೇಳಿ. ಭಾಷಣ ಮಾಡಾಕತ್ತೀನಿ ಸರ್. ಭಾಷಣ ಮಾಡ ಈಗ ಅಲ್ಲ ಸರ್, ಹೇಳ್ಬೇಕಾಗ್ತದ. ನಾನು ಕೆಲವು ವಿಷಯಗಳು ನನ್ನ ಮೂಲ ಪ್ರಶ್ನೆ ಏನಪ್ಪ ಅಂದ್ರ, ಆ ಕಾಂಟ್ರಾಕ್ಟರ್ ಏನು ಪೂರ್ತಿಗೊಳಿಸಿಲ್ಲ ಸ್ಕೀಮ್. ಇನ್ನ ಅರ್ಧ ನಿಂತ್ಕೊಂಡ್ಬಿಟ್ಟದ. ಸುಮಾರು ಏನಪ್ಪಾ ಅಂತಂದ್ರೆ ಅಲ್ಲೇ 3 ಕೆಲಸ ನಿಂತ್ಕೊಂಡು, ಹಿಂದಿನ ಕಾಂಟ್ರಾಕ್ಟ್ ಕೊಟ್ಟ ಕೆಲಸ 3 ಕೆಲಸ ನಿಂತ್ಕೊಂಡು. ಓವರ್ ಅಂಡ್ ಟ್ಯಾಕ್ ಒಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಉಳಿದು ಕಂಪ್ಲೀಟ್ ಮಾಡಿದಾನ. ಅದನ್ನ ಕಂಪ್ಲೀಟ್ ಆಗ್ಬೇಕು. ಆಮೇಲೆ ಹೌಸ್ ಕನೆಕ್ಷನ್, ಪೈಪ್ಲೈನ್ ಹಾಕ್ಯಾರ, ಮನಿ ಕನೆಕ್ಷನ್ ಕೊಟ್ಟಿಲ್ಲ. ಸುಮಾರು 5,560 ಮನೆಗೆ ಇನ್ನೂ ಮನೆ ಕನೆಕ್ಷನ್. ಆಮೇಲೆ ಸುಮಾರು 679 ವಾಲ್ ಕುಡಿಸಿಲ್ಲ ಸರ್. ಅವಾಂಕರ್ ಬಿಟ್ಟು ಹೋದ. ಆ ಕಾಂಟ್ರಾಕ್ಟರ್ 100 ಕೋಟಿ ದುಡ್ಡು ಕೊಟ್ಟಿರೋ ಕೋರ್ಟಿಗೆ ಹೋಗ್ಯಾನ. ಈ ಅಪೂರ್ಣಗೊಂಡಂತ ಕೆಲಸ ಯಾರ ಕಡೆಯಿಂದ ಮಾಡಿಸ್ತೀರಿ? ಸಚಿವರೇ ಉತ್ತರ ಹೇಳಿ. ನಿಮ್ ಉತ್ತರ ಇಲ್ಲ. 1 ನಿಮಿಷ ಸರ್. ಆಮೇಲೆ ಕೇಳ್ಕೊಳ್ಳಿ, ಉತ್ತರ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿದ್ರು ಎಷ್ಟು ದಿನಕ್ಕೊಂದ್ಸರಿ ಎಲ್ಲಾ ವಾರ್ಡಿಗೆ ನೀರು ಬರ್ತದೆ ಅಂತ ಹೇಳಿ. ಈಗ ಅಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಸಭಾಧ್ಯಕ್ಷರೇ, 35 ವಾರ್ಡ್ಗಳ ಪೈಕಿ 8 ವಾರ್ಡ್ಗಳಿಗೆ
2 ದಿನಕ್ಕೊಮ್ಮೆ ನೀರು ಬಿಡ್ತೀವಿ. ಮತ್ತೆ ಇನ್ನು ಉಳಿದ 27 ವಾರ್ಡ್ಗಳಿಗೆ 7ರಿಂದ 8 ದಿವಸಕ್ಕೊಂದ್ಸರಿ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಸಭಾಧ್ಯಕ್ಷರೇ. ಅದು ಸಹ ತಪ್ಪು ಅಂತ ನಾನೇನೆ ಹೇಳ್ತೀನಿ ಸಭಾಧ್ಯಕ್ಷರೇ. 7-8 ದಿನಕ್ಕೆ ನೀರು ಕೊಡೋದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅದು ಬಹಳ ಅನಾನುಕೂಲ ಆಗ್ತದೆ. ಅದು ಸಹ ಸರಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ. ಮತ್ತೆ ಯಾಕೆ ಇದು ಲೇಟ್ ಆಗಿದೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. 2017ರಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕಾಗಿತ್ತು ಸಭಾಧ್ಯಕ್ಷರೇ. ಆದ್ರೆ ಇವ್ನು ಯಾರೋ ಮೆಸರ್ಸ್ SPML ಇನ್ಫ್ರಾಸ್ಟ್ರಕ್ಚರ್ ಗುರ್ಗಾಂವ್, ಇವನು ಹೊರ ರಾಜ್ಯದವನು ಇವನು ಕಾಂಟ್ರಾಕ್ಟ್ ತಗೊಂಡು ಅರ್ಧಂಬರ್ಧ ಮಾಡಿ ಬಿಟ್ಟೋಗ್ಬಿಟ್ಟ ಸಭಾಧ್ಯಕ್ಷರೇ. ಆದ್ರೂ ಅವನಿಗೆ ನಾವು ಟೈಮ್ ಕೊಟ್ಟಿದ್ವಿ ಸಭಾಧ್ಯಕ್ಷರೇ. 30/4/2023 ಒಳಗಡೆ ಮುಗಿಸ್ಬೇಕು ಅಂತ ಟೈಮ್ ಕೊಟ್ಟಿದ್ವಿ. ಆದ್ರೂ ಅವನು ಅದರಲ್ಲಿ ಸಕ್ಸಸ್ ಆಗಿಲ್ಲ. ಅವನು ಇದರಲ್ಲಿ ಫೇಲ್ಯೂರ್ ಆಗಿದ್ದಾನೆ ಸಭಾಧ್ಯಕ್ಷರೇ. ಆದ್ರಿಂದ ನಾವು ಅವನ ಹಣನ ಅವನು ಬ್ಯಾಂಕಲ್ಲಿ ಇಟ್ಟಂತ ಗ್ಯಾರಂಟಿನ ಸಹ ನಾವು ಮುಟ್ಗೋಲು ಹಾಕ್ಬೇಕು ಅಂತ ಬ್ಯಾಂಕಿಗೆ ನಾವು ಲೆಟರ್ ಬರ್ತಿದ್ವಿ ಸಭಾಧ್ಯಕ್ಷರೇ. ಆದ್ರೆ ಅವನು ಅದ್ರ ಮೇಲೆ ಹೋಗ್ಬಿಟ್ಟು ಕೆಲ್ಸಕ್ಕೂ ಮತ್ತೆ ಬ್ಯಾಂಕ್ ಅಲ್ಲಿ ಇರುವಂತಹ ಹಣವನ್ನ ನಾವು ಮುಟ್ಗೋಲು ಹಾಕೊಳ್ಳಿಕ್ಕೆ ಸಹ ಅವನು ಸ್ಟೇ ತಗೊಂಡ್ಬಂದಿದ್ದಾನೆ ಸಭಾಧ್ಯಕ್ಷರೇ. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ಅದನ್ನ ಫೈಟ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಈ 5ನೇ ತಾರೀಕು ಮಾರ್ಚಿಗೆ ಫೈನಲ್ ವರ್ಡಿಕ್ಟ್ ಇದೆ ಸಭಾಧ್ಯಕ್ಷರೇ. ಅದನ್ನ ನೋಡಿ ನಾವು ಆಕ್ಷನ್ ತಗೋತೀವಿ. ಅವನ್ನ ಹೊರಗಡೆ ಹಾಕಿ ಮತ್ತೆ ಹೊಸ ಟೆಂಡರ್ ಕರೆದು ಇನ್ನೊಂದು 20% ಕೆಲಸ ಇರ್ಬೋದು ಸಭಾಧ್ಯಕ್ಷ. ನನ್ನ ಪ್ರಕಾರ ಆ 20% ಕೆಲಸವನ್ನ ಬೇರೆ ಕಾಂಟ್ರಾಕ್ಟರ್ಗೆ ಕೊಟ್ಟು ಅದನ್ನ ಸಂಪೂರ್ಣ ಮಾಡುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷರೇ. ಅದಾದ್ಮೇಲೆ ಮೊನ್ನೆ ಸದಸ್ಯರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಗದಗ ಬೆಟಗೇರಿ A ಪಾಯಿಂಟ್ ವರೆಗೆ ಈ ಅವಾಗ ನೀರ್ ಲೀಕೇಜ್ ಆಗ್ತಾ ಐತೆ, ಅದಕ್ಕೇನು ಕ್ರಮ ತಗೊಂಡಿದ್ದೀವಿ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಈಗ ಅಲ್ಲಿ A ಪಾಯಿಂಟ್ ವರೆಗೆ BWSC ಪೈಪ್ ಲೈನ್ ಅನ್ನು ಈಗ ಅಳವಡಿಸಲು ಮುಂಚೆ ಹಾಕಿದ್ರು ಸಭಾಧ್ಯಕ್ಷರೇ. ಅದನ್ನ ಈಗ ಅಮೃತ್ 2 ಯೋಜನೆ ಅಡಿ ಸುಮಾರು 34 ಕೋಟಿ ವೆಚ್ಚದಲ್ಲಿ ಹೊಸ ಪೈಪ್ಸ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾವೀಗ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಸಿವೇಜ್ ಬೋರ್ಡ್ಗೆ ನಾವು ಕಾಂಟ್ರಾಕ್ಟ್ ಇದು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಈಗಾಗಲೇ ಆದೇಶ ಸಹ ಮಾಡಿದ್ದೀನಿ ಸಭಾಧ್ಯಕ್ಷರೇ. ಈಗ ಸರ್ವೆ ಕಾರ್ಯ ಸಹ ಅದು ಕಂಪ್ಲೀಟ್ ಆಗಿದೆ. ಮತ್ತೆ ಈ ತಾಂತ್ರಿಕ ಮತ್ತು ಟೆಂಡರ್ ಪರಿಶೀಲನಾ ಸಭೆ ಮಂಡಿಸಿ ಇದು ಹೈ ಲೆವೆಲ್ ಕಮಿಟಿ ಒಳಗೆ ಸಹ ಇದು ಪಾಸ್ ಮಾಡ್ಕೊಂಡು ಇನ್ನು ಕೆಲವೇ ದಿವಸದಲ್ಲಿ ಒಂದು 3-4 ವಾರದಲ್ಲಿ ಇದನ್ನ ಟೆಂಡರ್ DPR ಮಾಡಿ ಇದನ್ನ ಟೆಂಡರ್ ಕೊಟ್ಟು ಗದಗ ಮತ್ತು ಬೆಟಗೇರಿಗೆ ಪ್ರಮುಖ ಆದ್ಯತೆಯಾಗಿ ನೀರು ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಮನೆ ಮಂತ್ರಿಗಳೇ ಬಹಳಷ್ಟು ಅಕ್ರಮಗಳಿವೆ. ನಮ್ಮ ಮುಳುಬಾಗಿಲಿನಲ್ಲಿ 27 ಕೋಟಿ ರೂಪಾಯಿ ಯೋಜನೆ ಬೋರ್ವೆಲ್ಸ್ ಹಾಕಿದ್ದಾರೆ. ಯಾಕ್ರಿ ಕುತ್ಕೊಳ್ಳಿ. ಇಲ್ಲ ಕುತ್ಕೊಳ್ಳಿ. ಮನೆ ಮಂತ್ರಿಗಳೇ ಸುರೇಶ್ ಉತ್ತರ ಕೊಡಬೇಡಿ. ಸಂಗಳೂರು ಉತ್ತರ ಕೊಡಿ. ಏನು ಮೊದಲಿನ ಕಾಂಟ್ರಾಕ್ಟರು ಅಪೂರ್ಣಗೊಂಡು ಬಿಟ್ಟು ಹೋದ, ಕೋರ್ಟ್ ಕೇಸ್ ಅದ, ಅದು ಮುಗಿದ ಮ್ಯಾಗ ನಾವು ಮತ್ತೊಬ್ಬನ ಕಾಂಟ್ರಾಕ್ಟರ್ ನೇಮಿಸಿ ಟೆಂಡರ್ ಕರೆದು ಪೂರ್ಣ ಮಾಡ್ತೀವಿ ಅಂತ. ಇಲ್ಲ, ಅಲ್ಟಿಮೇಟ್ಲಿ ಸಫರರ್ಸ್ ಯಾರ್ರಿ? ರೈಟ್ ಆಫ್ ವಾಟರ್ ಅದ. ನಿಮ್ಗೆ ಎಷ್ಟು ತಿಂಗಳು ಬೇಕು ನೋಡಿ? 3 ವರ್ಷದ ಪ್ರಾಜೆಕ್ಟ್ 8 ವರ್ಷ ಆಯ್ತು. DPR ಮಾಡಿ ಇದನ್ನ ಟೆಂಡರ್ ಕೊಟ್ಟು ಗದಗ ಮತ್ತು ಬೆಟಗೇರಿಗೆ ಪ್ರಮುಖ ಆದ್ಯತೆಯಾಗಿ ನೀರು ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಸಭಾಧ್ಯಕ್ಷ. ಮನೆ ಮಂತ್ರಿಗಳೇ ಬಹಳಷ್ಟು ಅಕ್ರಮಗಳಿವೆ. ನಮ್ಮ ಮುಳುಬಾಗಿಲಿನಲ್ಲಿ 27 ಕೋಟಿ ರೂಪಾಯಿ ಯೋಜನೆ ಬೋರ್ವೆಲ್ಸ್ ಹಾಕಿದ್ದಾರೆ. ಯಾಕ್ರಿ ಕುತ್ಕೊಳ್ಳಿ. ಇಲ್ಲ ಕುತ್ಕೊಳ್ಳಿ. ಮನೆ ಮಂತ್ರಿಗಳೇ ಸುರೇಶ್ ಉತ್ತರ ಕೊಡಬೇಡಿ. ಸಂಗಳೂರು ಉತ್ತರ ಕೊಡಿ. ಏನು ಮೊದಲಿನ ಕಾಂಟ್ರಾಕ್ಟರು ಅಪೂರ್ಣಗೊಂಡು ಬಿಟ್ಟು ಹೋದ, ಕೋರ್ಟ್ ಕೇಸ್ ಅದ, ಅದು ಮುಗಿದ ಮ್ಯಾಗ ನಾವು ಮತ್ತೊಬ್ಬನ ಕಾಂಟ್ರಾಕ್ಟರ್ ನೇಮಿಸಿ ಟೆಂಡರ್ ಕರೆದು ಪೂರ್ಣ ಮಾಡ್ತೀವಿ ಅಂತ. ಇಲ್ಲ, ಅಲ್ಟಿಮೇಟ್ಲಿ ಸಫರರ್ಸ್ ಯಾರ್ರಿ? ರೈಟ್ ಆಫ್ ವಾಟರ್ ಅದ. ನಿಮ್ಗೆ ಎಷ್ಟು ತಿಂಗಳು ಬೇಕು ನೋಡಿ? 3 ವರ್ಷದ ಪ್ರಾಜೆಕ್ಟ್ 8 ವರ್ಷ ಆಯ್ತು. 8 ವರ್ಷ ಆದ್ರೂ ಕುಡಿಯಕ್ ನೀರಿಲ್ಲ. 15 ದಿನಕ್ಕೊಮ್ಮೆ ನೀವು ಕುತ್ಕೊಳ್ತೀರ ಸುಮ್ಮನೆ? ನೀವು ಬನ್ನಿ, ವಸ್ತುಸ್ಥಿತಿ ನೋಡ್ಕೊಳ್ಳಿ. ಸುಳ್ಳು ಹೇಳ್ತಾರೆ ಅವರು. ನನಗೆ ನಿಖರವಾಗಿ ಹೇಳ್ಬೇಕು ಸರ್. ಈಗ ಅಲ್ಲಿ ಮುನ್ಸಿಪಾಲಿಟಿ ಮೆಂಬರು ಯಾಕಂದ್ರೆ ನಮ್ಮ ಮೆಂಬರ್ ಆಗೇನಂತ ತಿಳ್ಕೊಂಡು ಅವರೆಲ್ಲ ಇದು ತೊಂದರೆ, ದಿನ ಸ್ಟ್ರೈಕಲ್ಲೇ ಗಲಾಟೆ. ನಾ ಯಾಕಂದ್ರೆ ಮೆಂಬರ್ ಅಂತ ದಿನ ಮನೆಗೆ ಒಂದು ಗಲಾಟೆ ಮಾಡ್ತಾರ. ನನ್ನ ಮನೆಗೆ ಬಂದಾರ ಸಂಘ ಸರ 15 ದಿನ ಆದ್ ನೀರಿಲ್ಲ. ನನ್ನ ವಾರ್ಡ್ಗೆ 15 ದಿನ ನೀರಿಲ್ಲ. ಮನೆಗೆ ಬಂದು ಕೇಳ್ತಾರ
ಟ್ಯಾಂಕರ್ ಮೂಲಕ ಹಾಕಿಸ್ತಾರೆ ಇಲ್ಲಿ ಅಂತ ತಿಳ್ಕೊಂಡು ಅವಾಗ ಮಾಡ್ತಾರೆ ಕೇಳಿ. ಸರ್, ಇದು ಗಂಭೀರವಾದ ಸಮಸ್ಯೆ ಇದೆ. ನೀವು ಯಾವಾಗ ಪೂರ್ತಿಗೊಳಿಸ್ತೀರಿ ಹೇಳಿ. ಮಾನ್ಯ ಕೋರ್ಟ್ ಸಭಾಧ್ಯಕ್ಷರೇ, ಕಚೇರಿ ಆಯ್ತು. ಸ್ಪಷ್ಟವಾಗಿ ಹೇಳಿ. ನಮ್ಮ ಸರ್ಕಾರದಲ್ಲಿ ಆಗಿರುವಂತ ತಪ್ಪಲ್ಲ ಸಭಾಧ್ಯಕ್ಷ. ಸರ್, ಯಾವ ಸರ್ಕಾರ ಈ ಸರ್ಕಾರ ಬೇಡ ಸರ್, ಇರೋದು ಹೇಳ್ಬೇಕಲ್ಲ. ಸರ್, ದಯವಿಟ್ಟು ಸರ್ ಇರೋದು ಬೆಂಗಳೂರೇ. ಸಭಾಧ್ಯಕ್ಷ, ನಾನು ಇರೋದು ನೋಡಿ ಹೇಳ್ಬೇಕು. ಒಂದ್ ನಿಮಿಷ, ಯಾರ ಕಳಕರ ಆಗ್ಲಿ ಒಂದ್ ನಿಮಿಷ, ನೀವು ಮಂತ್ರಿಗಳಿದ್ದೀರಿ, ಸರ್ಕಾರ ಇಮಿಡಿಯೇಟ್ಲಿ ಅವ್ರು ಏನ್ ಹೇಳ್ತಾರ ಸರಿ ಮಾಡಿ. ಅಲ್ಲ ನಾನು ಮುಂದುವರೆದು ಮಾನ್ಯ ಸಭಾಧ್ಯಕ್ಷರೇ, ನಾನು ನಿಮ್ಗೆ ಮಾಡ್ಲಿ ಯಾಕೆ ಮಾತಾಡ್ತೀರಿ? ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾನ್ಯ ಸದಸ್ಯರು ಮಾತಿಗೆ ನಾನು ಸಹಮತ ವ್ಯಕ್ತಪಡ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಕುಡಿಯೋ ನೀರನ್ನ ಕೊಡ್ಲಿಕ್ಕೆ ಒಂದು ಸರ್ಕಾರಕ್ಕೆ ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ಅದು ಸರ್ಕಾರ ಅಲ್ಲ ಅಂತಾನೆ ಭಾವನೆ ಸಭಾಧ್ಯಕ್ಷ. ಅದನ್ನ ಸರ್ ಮಾಡುವಂತ ನೀರು ಕುಡಿಯಕ್ಕೆ ನಾವು ಮಾಡಿರೋ ಹೇಳಿ. ತಪ್ಪಲ್ಲ ಸಭಾಧ್ಯಕ್ಷ. ಅದು ಸರ್ ಮಾಡುವಂತ ಕೆಲಸ ಅತಿ ಶೀಘ್ರದಲ್ಲಿ ಮಾಡಿ. ಟೈಮ್ ಕೊಟ್ಟಿರೋದು ನಾವಲ್ಲಕ್ಕ, ಬಿಜೆಪಿ ಸರ್ಕಾರ. ಬಿಡಿ ಹೌದು, ಅಲ್ಲ 2018 ಬಿಡಿ ಭಾರತಿ 2018ರಲ್ಲಿ ಟೈಮ್ ಕೊಟ್ಟಿರೋದು. ಕುತ್ಕೊಂಡ ಬರ್ತೀಕ್ಕ 2018ರಲ್ಲಿ ಟೈಮ್ ಕೊಟ್ಟಿರೋದು. ಮಾನ್ಯ ಸಭಾಧ್ಯಕ್ಷ, ತಮ್ಮ ಮೂಲಕ ನಾನು ಸದಸ್ಯರಿಗೆ ಹೇಳ್ತೀನಿ, ಅತಿ ಶೀಘ್ರದಲ್ಲಿ ಈ ಕೆಲಸವನ್ನು ಸಂಪೂರ್ಣ ಮಾಡಿ ಗದಗ ಬೆಟ್ಟಿಗರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಸಭಾಧ್ಯಕ್ಷರೇ. ಮಾನ್ಯ ಮಂತ್ರಿಗಳೇ, ಸರ್ ಸಂಬಂಧ ಬರ್ತೀನಿ ಸರ್, ಏನ್ ಮಾಡ್ಲಿಕ್ಕೆ ನಿಮಿಷ. ಬರ್ತೀನಿ, ಹೋಗ್ತೀನಿ ಅಧ್ಯಕ್ಷ. ಅವ್ರು ಯಾವಾಗ ನೀವು ಗದಗ ಹೋರಿ Yes. ಮೀಟಿಂಗ್ ಕರಿ, ಅದು ಆಯ್ತು. ಸರಿಪಡಿಸುವಂತ ಮಾಡಿ. ಸಭಾಧ್ಯಕ್ಷ. ಆಮೇಲೆ ಇನ್ನೊಂದು ಸಭಾಧ್ಯಕ್ಷರೇ, ಈಗ ಸಭಾಧ್ಯಕ್ಷ, ಮುಳಬಾಗಿಲು ಇಲ್ಲಿ ಯಾಕೆ ಬರ್ತೈತ್ರಿ? ಅಲ್ಲ, ನಾನು ಕೋಲಾರ ಜಿಲ್ಲೆ, ಕೊಡಪಣಿನ ನೋಡು. ನಾನು ಇದ್ದಾಗ ನಾವು ಎದ್ದು ನಿಂತು ನರಸಿಂಹನಾಯ್ಕ, ಮಾಡಿ ಅವಕಾಶ ಮಾಡಿಕೊಡಿ. ಸಭಾಧ್ಯಕ್ಷ, ಇದು ಒಂದು ಏನಿಲ್ಲ ಸಭಾಧ್ಯಕ್ಷ, ಒಂದೇ ಒಂದು ಕ್ಲಾರಿಫಿಕೇಶನ್ ಹೇಳ್ಬಿಡ್ತೀನಿ ಅನಿಲ್ ಅವ್ರಿಗೆ. ಈ